ಎಲ್ರಿಗೂ ನಮಸ್ಕಾರ. ಇದು ಬಂದುಬಿಟ್ಟು ನನ್ನ ಮಗಳದ್ದು ಬರ್ತ್ಡೇ ವ್ಲಾಗು. ಆವತ್ತಿನ ದಿನ ಏನೇನು ಮಾಡಿದ್ವಿ ಮತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅಂದರೆ ಅವಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗನೆ ಎದ್ದು ಮೆಂತ್ಯ ಪಲಾವ್ ಮಾಡಿ ಮತ್ತು ಹಾಲು ಖೀರನ್ನ ಮಾಡಿದ್ದೆ. ಅವಳು ಕೇಳಿದ್ಲು ಅಂತ ಅಂದ್ಬಿಟ್ಟು. ಇದು ಮೆಂತ್ಯ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಮತ್ತು ಈರುಳ್ಳಿ, ಬಟಾಣಿ ಸಾಕು. ಬೇಕಾದ್ರೆ ನೀವು ಇನ್ನು ಬೇರೆ ತರಕಾರಿನ ಆ್ಯಡ್ ಮಾಡ್ಕೊತಿದ್ರೆ ಮಾಡ್ಕೋಬೋದು. ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಪೀಸು ಶುಂಠಿ, ಒಂದು 2-3 ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಬಂದುಬಿಟ್ಟು 2 ಲೋಟ ಅಕ್ಕಿಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿದ್ದಾಯಿತು. ಅದನ್ನ ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಒಂದು ಅರ್ಧ ಅವರ್ ಅಂತ ನೆನೆಸ್ತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡಿ ಇಲ್ಲಿ 2 ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ಅಷ್ಟೇ, ಅದು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪಿದೆ ಮತ್ತು 2 ಟೊಮೊಟೊನ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಒಂದು 1/4 ಕಪ್ಪಷ್ಟು ಬಟಾಣಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಫ್ರೈ ಮಾಡಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ನಾವು ಫ್ರೈ ಮಾಡಿರೋವಂಥ ಮಸಾಲೆ ಐಟಮ್ ಇತ್ತಲ್ಲ ಅದು ಆರಿರುತ್ತೆ, ಅದನ್ನ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ನೈಸಾಗೂ ಬೇಡ, ತುಂಬ ತರಿಯಾಗೂ ಬೇಡ, ಮೀಡಿಯಮಾಗಿ ನಾವು ನೈಸ್ ಮಾಡಿದ್ದಾದಮೇಲೆ ರುಬ್ಬಿದ್ದಾದಮೇಲೆ ನಾವು ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1-2 ಸ್ಪೂನ್ ಧನಿಯಾ ಪುಡಿ ಮತ್ತು ನೀವು ಬೇಕಂದರೆ ಚಿಲ್ಲಿ ಪೌಡರು, ಗರಂ ಮಸಾಲನೂ ಹಾಕಿದ್ದೀನಿ 1 ಸ್ಪೂನ್. ಇನ್ಯಾವ್ದಾದ್ರು ಪೌಡ್ರ್ ಬೇಕಾದ್ರೆ ನೀವು ಹಾಕ್ಕೋಬೋದು ಖಾರಕ್ಕೆ. ಆಮೇಲೆ ನೀರು ನಮಗೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ. ಅಕ್ಕಿ ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ಅಂದರೆ ಉದುದ್ರಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಮೆಂತ್ಯ ಪಲಾವು ರೆಡಿ ಆಗುತ್ತೆ. 2 ವಿಷಲ್ ಬರಬೇಕು. ಇನ್ನೊಂದು ಕಡೆ ನಾವು ಹಾಲು ಖೀರಿಗೆ ರೆಡಿ ಮಾಡ್ಕೊಬಿಡೋಣ. ಮೊದಲಿಗೆ ನಾನು 2 ಲೋಟ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಆಮೇಲೆ 1-2 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಮೊದಲಿಗೆ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಿಗೆ ನಾನು ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ದ್ರಾಕ್ಷಿ ಆಲ್ಮೋಸ್ಟ್ ಅಲ್ಲಿ ಬೇಗ ಬೆಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಕಡೆ ಎತ್ತಿ ಇಟ್ಕೊಂಡು 1 ಲೋಟ ಶಾವಿಗೆನ ನಾನು ಅದೇ ತುಪ್ಪದೊಳಗಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಮಾಡಬೇಕಾಗಿರೋದು. ಒಂದು 5 ನಿಮಿಷ ಅಂತೂ ನಾವು ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಕಡೆ ನಾನು ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೆ. ಇದು 1 ಲೋಟ ನೀರನ್ನ ಹಾಕೋತಾ ಇರೋದು. ನಿಮ್ಗೆ ಬೇಕಂದರೆ 1 ಲೋಟ ನೀರು ಹಾಕೋಬೋದು. ಒಂದು 50% ಶಾವಿಗೆ ಬೆಂದ ಮೇಲೆ ನಾನು ಕಾಯಿಸಿರೋ ಅಂಥ ಹಾಲನ್ನ 2 ಲೋಟನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು 1/4 ಲೋಟದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾವು ಮಾಡಬೇಕಾಗಿರೋ ಅಂಥದ್ದು. ನಿಮ್ಗೆ ಸ್ವೀಟ್ ಬೇಕಂದ್ರೆ ಇನ್ನೂ ಹಾಕ್ಕೋಬೋದು. ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ನಾನು ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಮತ್ತು 1 ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪಾಗ್ರೆ ಟೇಸ್ಟೇ ಬೇರೆ ಆಗಿರುತ್ತೆ. ಸ್ವೀಟ್ ಮಾಡಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇದು 1 ಕುದಿ ಬಂದರೆ ಸಾಕು, ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ನಾವು. ಅಷ್ಟರಲ್ಲಿ ಇದು ಮೆಂತ್ಯ ಪಲಾವು ರೆಡಿಯಾಗಿತ್ತು. ಅದನ್ನ ತೆಗೆದ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನ ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ರೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ನೋಡಿ ಪಾಯಸನೂ ಅಷ್ಟೇ 1 ಕುದಿ ಬಂದಿದ್ದಾಯಿತು. ನೋಡಿ ಈ ಕನ್ಸಿಸ್ಟೆಂಟಲ್ಲಿ ಇರಬೇಕು ಅದು ಪಾಯಸ. ಅಷ್ಟೇ ಹೊತ್ತಿಟ್ರೂ ಕೂಡ ಏನೂ ಗಟ್ಟಿಯೆಲ್ಲ ಏನೂ ಆಗಲ್ಲ, ಇದೇ ರೀತಿ ಇರುತ್ತೆ. ಇದೆಲ್ಲ ಮುಗೀತು. ಇದೆಲ್ಲ ಮುಗಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೀವಿ. ಹಾಸನಲ್ಲೇನೆ ಅಲ್ಲೆಲ್ಲ ಹೋಗಿ ಪ್ರಸಾದ ಮೊಸರನ್ನ ಕೊಟ್ಟಿದ್ದರು, ಅದೆಲ್ಲ ತಿಂದ್ಕೊಂಡು ಆಮೇಲೆ ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ವಲ್ಲ, ಹಂಗೆ ಕೇಕು, ಚಿಪ್ಸು ಏನೇನು ಬೇಕು ಐಟಮ್ ಅದೆಲ್ಲ ತಗೊಂಡು ನಾವು ಮಧ್ಯಾಹ್ನ ಬಂದ್ವಿ ಮನೆಗೆ. ಬಂದುಬಿಟ್ಟು ಅವಳು ಪಾಪ್ಕಾರ್ನ್ ಬೇಕು ಅಂತ ಅಂದಿದ್ಲು ಅಂತ ಅಂದ್ಬಿಟ್ಟು ಪಾಪ್ಕಾರ್ನ ಮಾಡ್ಕೊಡ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಾಪ್ಕಾರ್ನ್ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಮುಚ್ಚಿಟ್ಬಿಟ್ರೆ ಅದು ಪಾಪ್ಕಾರ್ನ್ ರೆಡಿ ಆಗುತ್ತೆ. 2 ಸೆಕೆಂಡ್ ಸಾಕು ಅದು ಆಗೋದಕ್ಕೆ, ಜಾಸ್ತಿ ಹೊತ್ತು ಬಿಟ್ಟರೆ ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪಾಪ್ಕಾರ್ನ್ ರೆಡಿ ಮಾಡಿ ಕೊಟ್ಟಿದ್ದಾಯಿತು ಅವಳಿಗೆ. ಮಗಳು ಬರ್ತ್ಡೇ ವೆಡ್ನೆಸ್ಡೇ ಬಿದ್ದಿರೋದ್ರಿಂದ ಇದು ನಮ್ಮ ಮನೆ ದೇವ್ರ ವಾರ. ಇವತ್ತು ಯಾವುದೇ ರೀತಿ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡ್ತಾಯಿಲ್ಲ, ಸಿಹಿ ಐಟಮ್ನೇ ಮಾಡ್ತಾ ಇರೋ ಅಂಥದ್ದು. ಅವಳನ್ನ ಊಟ ಮಾಡಿ ಮಲಗಿಸಿ ನಾವು ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇರೋ ಅಂಥದ್ದು. ಇದು ಬಂದುಬಿಟ್ಟು ಮನೇಲೇನೇ ಇದ್ದಿದ್ದು ಟೇಬಲು, ಕೇಕ್ ಕಟ್ಟಿಂಗ್ ಅಂತ ಯೂಸ್ ಮಾಡ್ಕೋತೀವಿ ಇಯರ್ಲಿ ಒನ್ಸು. ಅದಕ್ಕೇನೆ ಅದನ್ನ A4 ಶೀಟಿಂದ ಕವರ್ ಮಾಡ್ತಾ ಇರೋ ಅಂಥದ್ದು.
ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಶೀಟನ್ನ ಕಟ್ ಮಾಡಿ ಅದ್ರ ಶೇಪಾಗೆ ನೀಟಾಗೆ ಅಂಟಿಸ್ತಾ ಇದ್ದಾರೆ. ನಾನಿದೆಲ್ಲ ಆದಮೇಲೆ ಬಲೂನೆಲ್ಲ ಬ್ಲೋ ಮಾಡಿ ಸಿಂಪಲ್ಲಾಗೇ ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು ಅಂತ ಅಂದ್ಬಿಟ್ಟು ನಾನು ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ಅವಳು ಮಲಗಿರೋ ಟೈಮಲ್ಲೇನೆ. ನೆಕ್ಸ್ಟು ಡೆಕೋರೇಷನ್ ಎಲ್ಲ ನಾವು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಒಂದು 4 o'clock ಆಯಿತು. ಅವಳನ್ನ ಎದ್ದೇಳಿಸಿ ಅವಳಿಗೊಂದು ಸ್ವಲ್ಪ ಏನಾದ್ರು ಹೊಟ್ಟೆಗೆಲ್ಲ ತಿನ್ನಿಸ್ಬಿಟ್ಟು ಅವಳ ಮೂಡೆಲ್ಲ ಚೇಂಜ್ ಮಾಡಿಸಿ ನಿಧಾನಕ್ಕೆ ಅವಳಿಗೆ ಫೇಸ್ ವಾಶ್ ಎಲ್ಲ ಮಾಡಿ ಅವಳನ್ನ ರೆಡಿ ಮಾಡ್ತಾ ಇರೋವಂಥದ್ದು. ಅವಳಿಗೆ ಡ್ರೆಸ್ ಎಲ್ಲ ಹಾಕ್ಸಿ ಅಂತಂದರೆ ಕಿರಿಕಿರಿ ಮಾಡೋರು ಜಾಸ್ತಿ ಈ ಟೈಮಲ್ಲೇ ಮಕ್ಕಳುಗಳು. ಫಂಕ್ಷನ್ ಟೈಮಲ್ಲೇ ನಾರ್ಮಲಾಗಿ ತುಂಬ ಚೆನ್ನಾಗಿರ್ತಾರೆ, ಆದರೆ ಫಂಕ್ಷನ್ ಟೈಮಲ್ಲಿ ಯಾವ ರೀತಿ ಆಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ರ ಮೂಡ್ ಯಾವ ರೀತಿ ಅನ್ನೋದೇ ನಮ್ಗೆ ಅರ್ಥ ಆಗೋಲ್ಲ ಒಂದೊಂದು ಟೈಮಲ್ಲಿ. ಅವಳಿಗೇನಾದರೂ ಬೇರೆ ರೀತಿ ಹೊಸ್ದಾಗಿರೋದಂದರೆ ಐಟಮ್ ಮೇಲೆ ಏನಾದ್ರು ಕೊಟ್ಟರೆ ಸ್ವಲ್ಪ ಹೊತ್ತು ಕೂತ್ಕೋತಾಳೆ ನೋಡಿ. ಏನಾದ್ರು ಕೊಟ್ಟು ಅವಳಿಗೆ ಕೂರಿಸಿ ಜಡೆ ಎಲ್ಲ ಹಾಕಿದ್ದಾಯಿತು. ಹಾಕಿ ಅವಳಿಗೆ ಬಳೆ ಮತ್ತು ಸರ ಹಣೆಬೊಟ್ಟು ಎಲ್ಲ ಇಟ್ಟು ಅವಳಿಗೆ ರೆಡಿ ಮಾಡಿದ್ದಾಯಿತು. ಮತ್ತು ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಅಂತ ಅಂದ್ಬಿಟ್ಟು ಅವಳಿಗೂ ಖುಷಿ ಆಯಿತು. ಇನ್ನು ಡೆಕೋರೇಷನ್ ಎಲ್ಲ ಏನೂ ನೋಡಿರಲಿಲ್ಲ ಅವಳು. ಆಲ್ಮೋಸ್ಟ್ ಅವಳಿಗೆ ತೋರಿಸಿರಲಿಲ್ಲ, ಕಂಟ್ರೋಲ್ ಮಾಡಿದ್ದೆ. ಇಲ್ಲಾಂದರೆ ಅದು ಬೇಕು ಇದು ಬೇಕು, ಅದೆಲ್ಲಿ ಇದೆಲ್ಲಿ ಇದ್ಯಾಕೆ ಇಟ್ಟಿದೆಯಾ ಮಮ್ಮಿ, ಅದ್ಯಾಕೆ ಇಟ್ಟಿದೆಯಾ ಮಮ್ಮಿ ಅಂತೆಲ್ಲ ಕೇಳೋದು ಜಾಸ್ತಿ. ಮತ್ತು ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾಳೆ ಅಂದ್ಬಿಟ್ಟು ನಾನು ಏನೂ ಅವಳಿಗೆ ತೋರಿಸಿರಲಿಲ್ಲ. ರೂಮಲ್ಲಿನೇ ಅವಳನ್ನ ಮಾತಾಡಿಸ್ಕೊಂಡು ರೆಡಿ ಮಾಡಿದ್ದಾಯಿತು. ಇವಾಗ ಅವಳದು ವೀಡಿಯೋನ ಪ್ರೀ ವೆಡ್ಡಿಂಗ್ ಬರ್ತ್ಡೇ ವೀಡಿಯೋನ ನಾವು ಟಿ ವಿಗೆ ಹಾಕಿದ್ವಿ, ಎಲ್ಲ ಬಂದಿದ್ರು ಅಂತ ಅಂದ್ಬಿಟ್ಟು ಅದನ್ನ ನೋಡಿಕೊಂಡು ಅವಳು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಅವಳು ತುಂಬ ಖುಷಿಯಾಗೋಯ್ತು ಎಲ್ಲ ನೋಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಆದರೆ ಈ ವರ್ಷದ ಬೇಗ ಸ್ವಲ್ಪ ರೆಡಿ ಮಾಡಿಬಿಟ್ಟೆ. ಒಂದು 1/2 hour 3/4 hourಗಿಂತ ಮುಂಚೆ ಎಲ್ಲರೂ ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಕಿರಿಕಿರಿ ಮಾಡಿದ್ಲು. ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಷ್ಟರಲ್ಲಿ ಒಂದು 7:30 ಆಯಿತು. ನಾವು ಸರಿ ಮೂಡ್ ಅಪ್ಸೆಟ್ ಆಗಿತ್ತು. ಆಮೇಲೆ ಎಲ್ಲರೂ ಬಂದು ಅವರು ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅವಳಿಗೊಂದು ಬಲೂನ್ ಎಲ್ಲ ಕೊಟ್ಟಮೇಲೆ ಅವಳು ಮೂಡ್ ಚೇಂಜ್ ಆಯಿತು, ತುಂಬ ಖುಷಿಪಟ್ಲು. ಇದಿಷ್ಟು ನನ್ನ ಮಗಳು ಬರ್ಡೇ ವ್ಲಾಗ್ ಆಗಿತ್ತು.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೇನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.